ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಉಪ್ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ವ್ಲಾಗನ್ನಾಗಿ ಅಪ್ಡೇಟ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ದಂಟಿನ ಸೊಪ್ಪಲ್ಲಿ ಉಪ್ಸಾರನ್ನು ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಬಿಸಿಗೆ ಇಟ್ಟಿದ್ದೀನಿ, ಕುಕ್ಕರಲ್ಲಿ ನೀರನ್ನ ಬಿಸಿಗೆ ಇಟ್ಟಿದ್ದೀನಿ. ಸೊ ನೀರು ಸ್ವಲ್ಪ ಬಿಸಿಯಾಗಿದೆ, ಅದಕ್ಕೆ ಒಂದು ಟೊಮೆಟೊ ಹಾಕ್ತೀನಿ. ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ಉಪ್ಸಾರಿಗೆ. ಸೊ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ರುಬ್ಬಕ್ಕೆ ಡೈರೆಕ್ಟಾಗಿ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಳೆ ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. 3-4 ಸಲ ವಾಶ್ ಮಾಡಿದ್ದೀನಿ ಸೊಪ್ಪನ್ನು, ಯಾಕಂದರೆ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರೆ. ಅದಕ್ಕೆ ದಂಟಿನ ಸೊಪ್ಪು ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಆಮೇಲೆ ನಾನು ಸಾಂಬಾರಿಗೆ ಇನ್ನೊಂದು ಸಲ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಅದಕ್ಕೆ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು. ಇದು 1 ವಿಷಲ್ ಅಥವಾ 2 ವಿಷಲ್ ಹೊಡೆದ್ರೆ ಸಾಕು, ಬೇಳೆ ಎಲ್ಲ ಬೆಂದಿರುತ್ತೆ. ಇದು ವಿಷಲ್ ಹೊಡೆಯೋ ಅಷ್ಟರಲ್ಲಿ ಸಾಂಬಾರಿಗೆ ಖಾರನ ರುಬ್ಕೊಬೋದು. ಸಾಂಬಾರಿಗೆ ಖಾರಕ್ಕೆ ಏನೇನು ಬೇಕು ಅಂತ ಹೇಳಿದರೆ, ಇವಾಗ ಸಾಂಬಾರಿಗೆ ಖಾರಕ್ಕೆ ಮೆಣಸು ಜೀರಿಗೆ ಬೇಕಾಗುತ್ತೆ. ಮೆಣಸು 1-2 ಸ್ಪೂನು, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಹುಣಸೆಹಣ್ಣು, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಬೇಯಿಸಿಟ್ಕೊಂಡಿರೋಂತಹ ಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಬೇರೆದು ಹಾಕೋದು ಬೇಡ, ಸೊಪ್ಪಿಂದಿರುತ್ತಲ್ಲ ಅದೇ ನೀರು ಹಾಕ್ತೀನಿ ನಾನು. 1-3 ಸೌಟಷ್ಟು ಹಾಕ್ತೀನಿ ನೀರು. ಇದನ್ನು ರುಬ್ಕೊಂಡ್ರೆ ಉಪ್ಸಾರಿಗೆ ಖಾರ ರೆಡಿ ಆಗುತ್ತೆ. ಈಗ ನಾನು ಸೈಡಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಬೆಂದಿರುತ್ತಲ್ಲ ಅದನ್ನು ಹಾಕಿ ಪಲ್ಯ ಮಾಡೋ ಅಂಥದ್ದು. ಸೊ ಇವಾಗ ಬಿಸಿಯಾಗಿದೆ, ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಆಯಿಲು. ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ ಒಂದು ಸ್ವಲ್ಪ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಹಾಕ್ತೀನಿ. ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಉರಿಬೇಕು. ಅದೊಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ. ಉಪ್ಸಾರಿಗೆ ಕೆಲವರು ಖಾರನ ಸಪ್ರೇಟಾಗಿ ಅರ್ದಿಟ್ಕೋತಾರೆ. ಸೊ ಬೇಳೆ ಬೆಂದಿರೋ ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ಮಿಕ್ಸ್ ಮಾಡಿ ತಿಂತಾರೆ ಕೆಲವರು ಉಪ್ಸಾರನ್ನ. ಬಟ್ ಆದರೆ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ ಅದು ಕಲರೆಲ್ಲ ಚೇಂಜ್ ಆಗ್ತಾಯಿದೆ, ಲೈಟ್ ಬ್ರೌನ್, ಕ್ರಿಸ್ಪ್ ಬ್ರೌನ್ ಬರ್ತಾಯಿದೆ ಈರುಳ್ಳಿ. ಸೊ ಈರುಳ್ಳಿ ಹಾಕ್ತಿದ್ದಂಗೆ ಸೊಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಸೊಪ್ಪೆಲ್ಲ ಫುಲ್ಲು ನೀಟಾಗಿ ಇಂಟ್ಕೋಬೇಕಾಗುತ್ತೆ. ನೀರಿದ್ರೆ ಅದು ಜಾಸ್ತಿ ಮೆತ್ತಗೆ ಒಂಥರ ಮೆತ್ತಗಾಗ್ಬಿಡುತ್ತೆ ಪಲ್ಯ ಎಲ್ಲನೂ. ಸೊ ಅದರಿಂದ ಇಂಟ್ಕೊಂಡು ಹಾಕ್ಕೋಬೇಕು ಸೊಪ್ಪು. ನಾನೊಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಕಾಯಿ ತುರಿ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ನೋಡಿದೆ. ಸೊ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಖಾರನ ನಾನು ಹಾಕ್ತಾಯಿದ್ದೀನಿ. ಸೊ ಉಪ್ಸಾರು ರೆಡಿ ಆಗಿದೆ. ಸೊ ಈಸಿನೇ ಉಪ್ಸಾರು ಮಾಡೋದು, ಬಸ್ಸಾರಿಗಿಂತ ಈಸಿ ಸ್ವಲ್ಪ ಉಪ್ಸಾರು. ಸೊ ಉಪ್ಸಾರೆಲ್ಲ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿಲಿರೋದ್ರಿಂದ ಸೊಪ್ಪಿನ ಸಾರುಗಳೆಲ್ಲ ತುಂಬಾ ಒಳ್ಳೆಯದು. ನೋಡಿ ಇವಾಗ ಒಂದು ಸ್ವಲ್ಪ ಕುದ್ರೆ ಸಾಕು, ಉಪ್ಸಾರು ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನಾನು ಮತ್ತೆ ಟೇಸ್ಟ್ ನೋಡಿದೆ, ಅದರಿಂದ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು. ಸೊ 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಒಂದು ಸ್ವಲ್ಪ. ಈಗ ಸಾಂಬಾರನ್ನ ಕುದಿಯೋಕ್ಕೆ ಬಿಡ್ತೀನಿ. ಅದು ಕುದ್ಮೇಲೆ ಉಪ್ಸಾರು ರೆಡಿ ಆಗುತ್ತೆ. ಈಗ ನೋಡಿ ಉಪ್ಸಾರು ರೆಡಿಯಾಗಿದೆ. ಇದು ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.